ಅಮರಾ ನಿರ್ಜರಾ ದೇವಾಸ್ತ್ರಿದಶಾ ವಿಬುಧಾಸುರಾಃ ಸುಪರ್ವಾಣಃ ಸುಮನಸಸ್ತ್ರಿದಿವೇಶಾ ದಿವೌಕಸಃ ಆದಿತೇಯಾ ದಿವಿಷದೋ ಲೇಖಾ ಅದಿತಿನಂದನಾಃ ಆದಿತ್ಯಾರ್ಭವೋ ಸ್ವಪ್ನ ಅಮರ್ತ್ಯ ಅಮೃತಾಂಧಸಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿಯವರ 2026 ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋ ನೋಡೋಣ. ನಮಗೆಲ್ಲರಿಗೂ ಯುಗಾದಿ ಹಬ್ಬ ಅನ್ನುವಂಥದ್ದೇ ಹೊಸ ವರ್ಷ. ಆದರೆ ಹ್ಯಾಪಿ ನ್ಯೂ ಇಯರ್ ಕಾನ್ಸೆಪ್ಟಲ್ಲಿ ಜನವರಿ 1 ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆಂಗ್ಲ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು ಕರ್ಕಾಟಕ ರಾಶಿಯವರಿಗೆ. ಹೇಗಿದೆ ಕರ್ಕಾಟಕ ರಾಶಿಯವರಿಗೆ ಅಂತಂದರೆ, ಈ ಒಂದು ತಿಂಗಳಲ್ಲಿ ತುಂಬ ಚೆನ್ನಾಗಿರುವಂತಹ ಯೋಗ ಪ್ರಾಪ್ತಿ ಜನವರಿ ತಿಂಗಳಲ್ಲಿ ಕಟಕ ರಾಶಿಗೆ ಸಿಗ್ತಾ ಇದೆ. ಎಷ್ಟು ಅದ್ಭುತ ಅಂತಂದರೆ, ಸಪ್ತಮ ಸ್ಥಾನ ಅನ್ನುವಂಥದ್ದು ತುಂಬ ಬಲಿಷ್ಠವಾದ ಸ್ಥಾನ. ಆ ಸ್ಥಾನದಲ್ಲಿ ಒಟ್ಟು 4 ಗ್ರಹಗಳು ಬಂದು ಕುತ್ಕೊಳ್ತಾ ಇದೆ. ನೋಡಿ, ನಿಮ್ಮ ರಾಶಿಯಿಂದ, ಕರ್ಕಾಟಕ ರಾಶಿಯಿಂದ 9ನೇ ಮನೆಯಲ್ಲಿ ಶನಿ ಪರಮಾತ್ಮ ಇದ್ದಾರೆ. ಯಾವುದೇ ಸಾಡೆ ಸಾತಿ ಇನ್ನೊಂದು ಮತ್ತೊಂದು ಮೊಗದೊಂದು ಇಲ್ಲ. ಕರ್ಕಾಟಕ ರಾಶಿಯವರು ತುಂಬ ಚೆನ್ನಾಗಿದೆ. ಶನಿಯಿಂದ ಯಾವ ಬಾಧೆ ಇಲ್ಲ. ಶನಿ ನಿಮಗೆ ಸಪ್ತಮ ಹಾಗೂ ಅಷ್ಟಮ ಸ್ಥಾನಾಧಿಪತಿ, ಅದೃಷ್ಟವನ್ನು ಕೊಡುವಂಥವನು, ಭಾಗ್ಯವನ್ನು ನಿಮಗೆ ಅಪ್ಲಿಕೇಬಲ್ ಮಾಡುವಂಥವನು, ಭಾಗ್ಯ ಸ್ಥಾನದಲ್ಲಿದ್ದಾನೆ ಅಂತಂದರೆ ತುಂಬ ಚೆನ್ನಾಗಿದೆ. ಶನಿಯಿಂದ ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ ಕರ್ಕಾಟಕ ರಾಶಿಯವರು ಈ ತಿಂಗಳು. ಹಾಗೆ ಗುರು ನಿಮಗೆ ಭಾಗ್ಯ ಸ್ಥಾನಾಧಿಪತಿ ಹಾಗೂ ಋಣರೋಗ ಶತ್ರು ಸ್ಥಾನಾಧಿಪತಿ 12ನೇ ಮನೆಯಲ್ಲಿದ್ದಾರೆ. ಸ್ವಲ್ಪ ಮಟ್ಟಿಗೆ ನಿಮಗೆ ಈ 6 ಮತ್ತು 9ನೇ ಮನೆಯ ಫಲಗಳು ಒಂದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಷ್ಟೇ. ತೊಂದರೆಗಳಾಗುತ್ತೆ, ನೆಗೆಟಿವ್ ಆಗುತ್ತೆ, ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದು ಇಲ್ಲ. ಯಾಕಂದರೆ ಗುರುವಿಂದ ಯಾವತ್ತೂ ಕೆಟ್ಟದ್ದಾಗಲ್ಲ. ಅತ್ಯಂತ ಶುಭ ಗ್ರಹ ಗುರು. ಇನ್ನು ನಿಮ್ಮ ರಾಶಿಯಿಂದ 3 ಮತ್ತು 12ನೇ ಮನೆ ಅಧಿಪತಿ ಬುಧ 17ನೇ ತಾರೀಕು 6ನೇ ಮನೆಯಿಂದ 7ನೇ ಮನೆಗೆ ಬಂದುಬಿಡ್ತಾರೆ. 17ನೇ ತಾರೀಕುವರೆಗೂ ಬುಧ ನಿಮಗೆ ಧೈರ್ಯವನ್ನು ಕೊಡಲ್ಲ, ಸ್ವಲ್ಪ ಲಾಸ್, ನಷ್ಟವನ್ನು ಕೊಡ್ತಾರೆ ಜನವರಿ 17ವರೆಗೂ. ಜನವರಿ 17 ನಂತರ ವಿದ್ಯೆ, ಬುದ್ಧಿ, ವ್ಯಾಪಾರ, ಧೈರ್ಯ ಮತ್ತು ಸುಖ ಭೋಜನ ಮತ್ತು ಪ್ರಯಾಣ ಇಷ್ಟು ಕೂಡ ತುಂಬಾ ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಪ್ರಯತ್ನ ಪಟ್ಟುಬಿಟ್ರೆ ಇವೆಲ್ಲದಕ್ಕೂ ಹೆಚ್ಚಿನ ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಹಾಗಾಗಿ ಬುಧನಿಂದ ಯಾವುದೂ ನೆಗೆಟಿವ್ ಇಲ್ಲ. ಮೇಲಾಗಿ ಕರ್ಕಾಟಕ ರಾಶಿಯವರಿಗೆ ಲಾಭ ಸ್ಥಾನಾಧಿಪತಿ ಶುಕ್ರ, ಸುಖ ಸ್ಥಾನಾಧಿಪತಿ ಶುಕ್ರ 12ನೇ ತಾರೀಕಿಗೆ 7ನೇ ಮನೆಗೆ ಬಂದ್ಬಿಡ್ತಾರೆ. 12ನೇ ತಾರೀಕಿನಿಂದ ಹೆಚ್ಚು ಸುಖ ಪಡ್ತೀರಾ. ಮಾತೃ ಆಶೀರ್ವಾದ ಚೆನ್ನಾಗಿ ಸಿಗುತ್ತೆ, ತಾಯಿಯ ಸೌಖ್ಯ ಸಿಗುತ್ತೆ. ಆಮೇಲೆ ವೆಹಿಕಲ್ಸ್ ಅನ್ನು ತಗೊಳ್ತೀರಾ, ನೂತನ ವಾಹನ ಯೋಗ, ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡುವಂಥವ್ರು, ಡ್ರೈವರ್ಸು, ಓನರ್ಸು ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಮೇಲಾಗಿ ಲಾಭ ಸ್ಥಾನ ಆದ್ದರಿಂದ ಆ ಮನೆಗೆ ಅಧಿಪತಿ 7ನೇ ಮನೆಯಲ್ಲಿದ್ದರೆ ನಿಮಗೆ ವಿವಾಹ ಭಾಗ್ಯ ಮತ್ತು ಶುಭ ಕಾರ್ಯದ ಅಭಿವೃದ್ಧಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಸಕ್ಸಸ್ಸು, ಇವೆಲ್ಲ ಲಾಭಗಳನ್ನು ತಂದುಕೊಡುತ್ತೆ ಹೊರತು ನಷ್ಟವನ್ನು ತಂದುಕೊಡೋದಿಲ್ಲ ಕರ್ಕಾಟಕ ರಾಶಿಯವರಿಗೆ. ಅದಕ್ಕಿಂತ ಬಲಿಷ್ಠವಾಗಿ ಇನ್ನೊಂದೇನಪ್ಪ ಅಂದರೆ, ರಾಶಿಯಿಂದ 5 ಮತ್ತು 10ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ, ಪೂರ್ವ ಪುಣ್ಯ ಸ್ಥಾನ ಹಾಗೂ ದಶಮ ಸ್ಥಾನ ಅಧಿಪತಿ ಅಂತ ಕುಜ 15ನೇ ತಾರೀಕುವರೆಗೂ ಕುಜ ನಿಮಗೆ 6ನೇ ಮನೆಯಲ್ಲಿ ಇರ್ತಾರೆ. 6ನೇ ಮನೆಯೂ ಶತ್ರುಸ್ಥಾನ ಅಲ್ಲ, ಮಿತ್ರಸ್ಥಾನ 60%. ಅದೇ ನಿಮಗೆ 15ನೇ ತಾರೀಕು ಜನವರಿಯಿಂದ 100% ಬರ್ತಾ ಇದ್ದಾರೆ ಉಚ್ಚ ಸ್ಥಾನಕ್ಕೆ ಕುಜ. ಅಲ್ಲಿಗೆ ಕರ್ಕಾಟಕ ರಾಶಿಯವರಿಗೆ ಅದ್ಭುತವಾದಂಥ ಕಾಲ ಬರುತ್ತೆ. ಜನವರಿ ತಿಂಗಳು ನಿಮಗೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಪೂರ್ವ ಪುಣ್ಯದ ಯೋಗವನ್ನು ಅನುಭವಿಸ್ತೀರಾ. ಭೂಮಿ, ಮನೆ, ಸೈಟು ಅಥವಾ ಯಾವುದೇ ಫ್ಲ್ಯಾಟು ಇತ್ಯಾದಿಗಳು ತಗೋಬೇಕಾದ್ರೂ ನಿಮ್ಮ ಪ್ರಯತ್ನ ಇದ್ದರೆ ಸಕ್ಸಸ್ ಆಗಿಬಿಡುತ್ತೆ 15ನೇ ತಾರೀಕು ಜನವರಿ ನಂತರ. ಜೊತೆಗೆ ವ್ಯವಸಾಯದಲ್ಲಿ ತುಂಬ ಉನ್ನತ ಸ್ಥಾನಮಾನ ಅಭಿವೃದ್ಧಿ ಆಗಿಬಿಡುತ್ತೆ. ಇದಲ್ಲದೆ ಕುಜನಿಂದ ಧೈರ್ಯ ಪ್ರಾಪ್ತಿಯಾಗಿ ಯಶಸ್ಸು, ಯಾಕಂದರೆ ಕರ್ಕಾಟಕ ರಾಶಿಯವರಿಗೆ ಧೈರ್ಯ ಕಡಿಮೆ, ಧೈರ್ಯ ಜಾಸ್ತಿಯಾಗಿ ಯಶಸ್ಸನ್ನು ಅಂತ ನಿಮಗೆ ಸಿಗುತ್ತೆ. ಜಾಬಲ್ಲಿ ಕೂಡ ನಿಮಗೆ ನಿರಂತರವಾದಂಥ ಸ್ಟೆಬಿಲಿಟಿ ಸಿಕ್ಬಿಡುತ್ತೆ ಕರ್ಕಾಟಕ ರಾಶಿಯವರಿಗೆ. ಯಾಕಂದರೆ ದಶಮಾಧಿಪತಿ ಕೂಡ, ದಶಮ ಸ್ಥಾನಾಧಿಪತಿ ಕೂಡ ನಿಮಗೆ ಕುಜನೇ ಸಪ್ತಮದಲ್ಲಿದ್ದಾರೆ, ಚೆನ್ನಾಗಿರುತ್ತೆ. ಹೆಂಡತಿಯಿಂದ ಗಂಡನಿಗೆ ಯೋಗ, ಗಂಡನಿಂದ ಹೆಂಡತಿ ಯೋಗ, ಹೆಣ್ಣಿಂದ ಗಂಡಿಗೆ ಯೋಗ, ಗಂಡಿಂದ ಹೆಣ್ಣಿಗೆ ಯೋಗ, ಥರದೆಲ್ಲ ನಿಮಗೆ ಹೆಚ್ಚು ಸಿಗುತ್ತೆ. ನಿಮ್ಮ ವಂಶಾಭಿವೃದ್ಧಿ ಆಗುತ್ತೆ, ಮಕ್ಕಳಿಂದ ಸುಖವನ್ನು ಪಡ್ತೀರಾ, ಸಂತೋಷವನ್ನು ಪಡ್ತೀರಾ. ಅದರಲ್ಲಿ ಯಾವುದೇ ಅನುಮಾನ, ಡೌಟ್ಸ್ ಯಾವುದೂ ಇಲ್ಲ.
ಹಾಗಾದ್ರೆ ನೆಗೆಟಿವೇ ಇಲ್ವಾ ಅಂತಂದ್ರೆ ಇದೆ. ಕರ್ಕಾಟಕ ರಾಶಿಯವರಿಗೆ 2ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ 14ನೇ ತಾರೀಕು ಶತ್ರು ಸ್ಥಾನಕ್ಕೆ ಬಂದು ಬಿಡ್ತಾರೆ. 2ನೇ ಮನೆಯನ್ನ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನ ಅಂತ ಹೇಳ್ತೀವಿ. ಕುಟುಂಬದಲ್ಲಿ ಒಂದು ಸ್ವಲ್ಪ ವ್ಯಾಜ್ಯಗಳು ಬರ್ಬೋದು 14ನೇ ತಾರೀಕು ನಂತರ. ಸ್ವಲ್ಪ ನಿಮ್ಮ ಮಾತಿಗೆ ಒಂದು ಸ್ವಲ್ಪ ಬಲ ಕಮ್ಮಿ ಆಗಿ ಮಾತಿಂದ ಜಗಳಗಳಾಗುವಂಥದ್ದು, ಏನೋ ಲೂಸ್ ಟಾಕ್ಸ್ ಮಾತಾಡೋ ಸಾಧ್ಯತೆಗಳಿರುತ್ತೆ ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೆ ಮನಸ್ಸಿಗೆ ತುಂಬ ಬೇಸರ ಆಗುವಂತಹ ತಿಂಗಳಾಗ್ಬಿಡುತ್ತೆ 14ನೇ ತಾರೀಕು ನಂತರ. ಇದನ್ನು ಬ್ಯಾಲೆನ್ಸ್ ಮಾಡಬೇಕು ನೀವು. ಸೂರ್ಯ ನಮಸ್ಕಾರ ಮಾಡಿದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಸೂರ್ಯನ ಪ್ರಾರ್ಥನೆ, ಸೂರ್ಯ ನಮಸ್ಕಾರ ಮಾಡಿದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಇಲ್ಲಾಂದ್ರೆ ಆದಿತ್ಯಾಯ ವಿದ್ಮಹೆ ಸಹಸ್ರ ಕಿರಣಾಯ ಧೀಮಹಿ ತನ್ನ ಸೂರ್ಯ ಪ್ರಚೋದಯಾತ್ ಅನ್ನುವಂತಹ ಒಂದು ಸೂರ್ಯನ ಗಾಯತ್ರಿಯನ್ನು ನಿತ್ಯ ಜಪ ಮಾಡುವಂಥದ್ದು ಬಹಳ ಒಳ್ಳೆಯದು, ಬಹಳ ಸುಲಭ, ತುಂಬ ಸುಲಭ. ಇದನ್ನು ಜಪ ಮಾಡಿ, ಇದನ್ನು ಬರ್ಕೊಳ್ಳಿ, ರಿಮೈಂಡ್ ಮಾಡಿಬಿಟ್ಟು ಬರ್ಕೊಳ್ಳಿ. ಬರ್ಕೊಂಡು ನೀವು ಇದನ್ನು ಜಪ ಮಾಡಿ, ತುಂಬ ಒಳ್ಳೆಯದು ಕರ್ಕಾಟಕ ರಾಶಿಯವರಿಗೆ. ಹಾಗಾದರೆ ಈ ತಿಂಗಳಲ್ಲಿ ದೊಡ್ಡ ಸಮಸ್ಯೆಗಳೇನು ಇಲ್ವಾ? ಜನರಲೈಸ್ ವಿಚಾರ ನೋಡೋಣ. ಅದಕ್ಕೂ ಮುನ್ನ 14ನೇ ತಾರೀಕು ಮಕರ ಸಂಕ್ರಾಂತಿ ಆಚರಣೆ, ಅವತ್ತೇ ಧನುರ್ಮಾಸ ಪೂಜೆ ಸಮಾಪ್ತಿ ಆಗುತ್ತೆ, ಭೋಗಿ ಹಬ್ಬ. ಜೊತೆಗೆ 15ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ. ಉತ್ತರಾಯಣ ಅನ್ನುವಂಥದ್ದು ಶುಭ ಕಾರ್ಯಗಳಿಗೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದಿನಗಳು. 15ನೇ ತಾರೀಕು ಜನವರಿಯಿಂದ ಶುರುವಾಗುತ್ತೆ. 24ನೇ ತಾರೀಕು ಕುಮಾರ ಷಷ್ಠಿ, ಅವತ್ತು ಸುಬ್ರಹ್ಮಣ್ಯನ ಆರಾಧನೆ ಬಹಳ ವಿಶೇಷ. 25 ರಥಸಪ್ತಮಿ, ಆರೋಗ್ಯ ನಿಮಿತ್ತವಾಗಿ ಸೂರ್ಯನಿಗೆ ನಮಸ್ಕಾರ ಮಾಡಿ ರಥಸಪ್ತಮಿ ದಿನ ಎಕ್ಕದೆಲೆಯನ್ನು ದೇಹದ ಮೇಲೆ ಇಟ್ಕೊಂಡು ಸ್ನಾನ ಮಾಡುವಂಥದ್ದು, ಸೂರ್ಯ ದರ್ಶನ ಮಾಡುವಂಥದ್ದು ಬಹಳ ಮುಖ್ಯ, ಬಹಳ ವಿಶೇಷ. ಜನರಲೈಸ್ ಆಗಿ ನೋಡಿದಾಗ ಏನೇನಪ್ಪ ಈ ತಿಂಗಳು ಅಂತಂದ್ರೆ, ಈ ತಿಂಗಳು ತೃಪ್ತಿದಾಯಕವಾಗಿದ್ದು ವ್ಯವಸಾಯದ ವಿಚಾರದಲ್ಲಿ ರೈತರಿಗೆ ಅಧಿಕವಾದ ಲಾಭ, ಆರೋಗ್ಯದಲ್ಲಿ ಸುಧಾರಣೆ, ಮೃಷ್ಟಾನ್ನ ಭೋಜನ, ಅದೃಷ್ಟ ಅನ್ನುವಂಥದ್ದು ನಿಮ್ಗೆ ಉತ್ಪತ್ತಿಯಾಗುತ್ತೆ. ಮಧ್ಯವರ್ತಿಗಳಿಗೆ ಉತ್ತಮವಾದಂಥ ಸಂದರ್ಭ, ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರ, ವ್ಯವಹಾರ, ಕನ್ಸ್ಟ್ರಕ್ಷನ್ ಎಲ್ಲ ನಿಮಗೆ ಸಕ್ಸಸ್ ಆಗುತ್ತೆ, ಜಯಪ್ರಾಪ್ತಿ ಆಗುತ್ತೆ. ಜೊತೆಗೆ ಕೋರ್ಟ್ ಕಚೇರಿಗಳಲ್ಲಿ ಜಯಪ್ರಾಪ್ತಿ, ಸರ್ಕಾರಿ ಕೆಲಸದಲ್ಲಿ ಶುಭವಾಗಿದ್ದು ಅಧಿಕ ತಿರುಗಾಟ ಇರುತ್ತೆ, ತಿರುಗಾಟನೂ ಸಕ್ಸಸ್ ಆಗುತ್ತೆ. ಮತ್ತೆ ಸಮಸ್ಯೆಗಳು ನಿಮ್ಗೆ ಎಷ್ಟೇ ದೊಡ್ಡದು ಬಂದರೂ ಅದನ್ನು ಪರಿವರ್ತನೆ ಮಾಡಿ ಅದನ್ನು ನಿವಾರಣೆ ಮಾಡ್ಕೋತೀರಾ. ನೂತನ ಕಾರ್ಯಗಳು, ಕೆಲಸಗಳಿಗೆ ನಿಮಗೆ ಅಭಿವೃದ್ಧಿ ಆಗುತ್ತೆ. ವಿಶೇಷವಾದಂಥ ಸಂದರ್ಭ ನಮಗೆ ಸಿಗುತ್ತೆ. ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ವಾಹನ ಮಾಲೀಕರಿಗೆ, ಸವಾರರಿಗೆ, ವಾಹನ ಓಡಿಸುವಂತಹ ಚಾಲಕರಿಗೆ ತುಂಬ ಚೆನ್ನಾಗಿರುತ್ತೆ. ವಾಹನ ಖರೀದಿಗೂ ಚೆನ್ನಾಗಿರುತ್ತೆ, ಮನೆ ಕಟ್ಟೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ, ಬಿಟ್ಟರೆ ತೊಂದರೆ ಇಲ್ಲ. ಏನಾದರೂ ತೊಂದರೆ ಆದರೆ ವೈದ್ಯರನ್ನು ಭೇಟಿ ಮಾಡಿ ಸೂಕ್ತ ಸಲಹೆ ಮತ್ತು ಔಷಧಿಗಳನ್ನು ತಗೊಳ್ಳಿ. ಒಳ್ಳೆಯ ವಿಶ್ರಾಂತಿಯನ್ನು ತಗೊಳ್ಳಿ, ತುಂಬ ಮುಖ್ಯ ಆಗುತ್ತೆ. ಇನ್ನು ಬಹಳ ಸೋಂಬೇರಿತನ ದೂರ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಸ್ಪೀಡ್ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಅಂದರೆ ನಿಮಗೆ ಗೂಡ್ಸ್ ರೈಲು ಇಂಜನನ್ನು ತೆಗೆದು ಬುಲೆಟ್ ಟ್ರೈನ್ ಇಂಜನ್ ಇಟ್ಟಂಗೆ ಆಗುತ್ತೆ, ಅಷ್ಟು ಸ್ಪೀಡ್ ಆಗುತ್ತೆ ನಿಮ್ಮ ಕೆಲಸ. ಇನ್ನು ಗುರು ಅನ್ನುವಂಥದ್ದು ನಿಮಗೆ ನೆಗೆಟಿವ್ ಮಾಡೋದಿಲ್ಲ. ದೇವಸ್ಥಾನಗಳ ದರ್ಶನ ಮಾಡ್ತೀರಾ, ಮನಸ್ಸಿಗೆ ಸಂತೋಷ. ಗುರುಗಳ ಸೇವೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ, ಇದೊಂದು ಸ್ವಲ್ಪ ನಿಮಗೆ ಹೆಚ್ಚಿನ ಒಂದು ಪಾಸಿಟಿವ್ ಸಿಗುತ್ತೆ. ಈ ತಿಂಗಳು ಜನವರಿ ತಿಂಗಳು 2026ರಲ್ಲಿ ಕರ್ಕಾಟಕ ರಾಶಿಯವರಿಗೆ ಸೂರ್ಯ ಹಾಗೂ ಗುರು 2 ಗ್ರಹ ಮಾತ್ರ ಚೆನ್ನಾಗಿಲ್ಲ. ಸೂರ್ಯನಿಗೆ ನಮಸ್ಕಾರ ಮಾಡಿ, ಗಾಯತ್ರಿ ಜಪ ಮಾಡಿ ನಾನು ಹೇಳಿದಂಥದ್ದು. ಮತ್ತು ಗುರುವಿನಿಂದ ನಿಮಗೇನು ಕೆಟ್ಟದ್ದಾಗಲ್ಲ, ಅದರಿಂದ ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಗುರುಬಲ ಇಲ್ಲ ಅನ್ನೋಂಥದ್ದು ಅಷ್ಟೇ ನೆಗೆಟಿವ್. ಗುರುಗಳ ದರ್ಶನ ಮಾಡಿ, ಅದರಿಂದ ನಿಮಗೆ ಮತ್ತಷ್ಟು ಶುಭ ಫಲ ಕರ್ಕಾಟಕ ರಾಶಿಯವರು ಸಿಗುತ್ತೆ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲಲ್ಲಿ ಗುರುಗಳ ಒಂದು ಫೋಟೋನ ಹಾಕ್ಕೊಳ್ಳಿ. ದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಗುರುಗಳ ಫೋಟೋವನ್ನು ದರ್ಶನ ಮಾಡಿ. ಗುರುವಾರ ದಕ್ಷಿಣಾಮೂರ್ತಿ ಅಥವಾ ಸಾಯಿಬಾಬಾ ಅಥವಾ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ದರ್ಶನ, ಈ ಥರ ಶೃಂಗೇರಿ ಜಗದ್ಗುರುಗಳ ದರ್ಶನ, ಈ ಥರ ಗುರುಗಳ ದರ್ಶನ ಮಾಡೋದ್ರಿಂದ ನಿಮಗೆ ಮತ್ತಷ್ಟು ಶುಭ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ವೀಕ್ಷಕರೇ, ನಾವು ಈ ಜೂನ್ 2ನೇ ತಾರೀಕು 2026ಕ್ಕೆ ಒಂದು ಗುರು ಶಾಂತಿ ಮಹಾಯಾಗ ಮಾಡ್ತಾ ಇದ್ದೀವಿ. ಗುರು ಬದಲಾವಣೆ ಆಗ್ತಾ ಇದೆ. ಮೇಷರಾಶಿಯವರಿಗೆ 3ನೇ ಮನೆಯಲ್ಲಿದ್ದಂಥ ಗುರು 4ನೇ ಮನೆಗೆ ಬಂದು ಸುಖ ಸ್ಥಾನಕ್ಕೆ ಬರ್ತಾರೆ. ಇದರ ಸಲುವಾಗಿ ಜೂನ್ 2ನೇ ತಾರೀಕು ಈ ಗುರು ಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀವಿ. ಈ ಯಾಗ ಬಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಹೋಗುವಂಥ ರೋಡಲ್ಲಿ ಅತ್ತಿಬೆಲೆ ಅನ್ನುವಂಥ ಜಾಗದಲ್ಲಿ ನಡೆಯುತ್ತೆ. ಅದರದೊಂದು ಲೊಕೇಶನ್ ಅದೆಲ್ಲ ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ಮಂತ್ ವಿಡಿಯೋ, ಅದಕ್ಕೆ ಮಾರ್ಚಲ್ಲೋ ಏಪ್ರಿಲಲ್ಲೋ ನಾನು ಪಿನ್ ಪಾಯಿಂಟ್ ಮಾಡ್ತೀನಿ. ಈ ಪೂಜೆಗೆ ನೀವು ಪಾಲ್ಗೊಳ್ಬೇಕು ಅಂತಂದರೆ ಪಾಲ್ಗೊಳ್ಬೇಕು. ಯಾಕಂದರೆ ನನ್ನ ಹತ್ರನೇ ಅಂತಲ್ಲ, ನೀವು ಎಲ್ಲಾದರೂ ಮಾಡಿಸ್ಬೋದು, ಒಟ್ಟು ಮಾಡಿಸ್ಕೊಡಿ. ಈ ಪೂಜೆಗೆ ನೀವು ಪಾಲ್ಗೊಳ್ಬೇಕು ಅಂದರೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ನೀವು ವಿಶೇಷವಾಗಿ ನಾನೊಂದು ನಂಬರನ್ನು ಹೇಳ್ತೀನಿ, 8431384001. ಈ ನಂಬರ್ಗೆ ಫೋನ್ ಮಾಡಿ
ನೀವು ರಿಜಿಸ್ಟ್ರೇಷನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ಬುಕ್ ಮಾಡಿಕೊಂಡ್ರೆ ವಿಶೇಷವಾಗಿ ನಿಮ್ಮ ಹೆಸರಲ್ಲಿ ಈ ಒಂದು ಗುರುಶಾಂತಿ ಮಹಾಯಾಗ ನಡೆಯುತ್ತೆ. 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ, ಅದರ ಜೊತೆಗೆ ಗಣಪತಿ ಹೋಮ, ನವಗ್ರಹ ಹೋಮ, ಅದರಲ್ಲಿ ಶನೇಶ್ವರ ಹೋಮ ವಿಶೇಷವಾಗಿ ನಡೆಯುತ್ತೆ. ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧುಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಮಹಾಲಕ್ಷ್ಮಿ ಹೋಮವನ್ನು ಮಾಡಲಾಗುತ್ತೆ. ಈ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದ್ರೆ 1,001 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಒಬ್ಬರಿಗೆ. ಕರುಂಗಲಿ ಮಾಲೆ ಅನ್ನುವಂಥದ್ದು ನಿಮಗೆ ಪೂಜೆಲಿಟ್ಟು ಪ್ರಸಾದ ಮನೆಗೆ ಬಂದು ತಲುಪುತ್ತೆ. ಅದಕ್ಕೆ ಪೋಸ್ಟಲ್ ಅಡ್ರೆಸ್ ಸಮೇತವಾಗಿ ಪಿನ್ ಕೋಡ್ ಸಮೇತವಾಗಿ ನೀವು ಕಳಿಸ್ಕೊಡ್ಬೇಕು. ಹೋದ್ಸಲ ನಾವು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು, ಲಾಸ್ಟಲ್ಲಿ ರಿಜಿಸ್ಟ್ರೇಷನ್ ಜಾಸ್ತಿ ಆಗಿ 100 ಜನಕ್ಕೆ ನಾವು ಪ್ರಸಾದವನ್ನು ಕಳಿಸೋಕ್ಕಾಗಲಿಲ್ಲ, ಭಾಳ ಶ್ರಮ ಆಗ್ಬಿಡ್ತು, ಸ್ವಲ್ಪ ತೊಂದರೆಗಳಾಗ್ಬಿಡ್ತು. ಈ ಸಲ ಆ ಥರ ಆಗಬಾರ್ದು ಅಂತ ಕೇವಲ 1,001 ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಆ 1,001 ಜನಕ್ಕೆ ಮಾತ್ರ ರಿಜಿಸ್ಟ್ರೇಷನು, ಅದಾದಮೇಲೆ ರಿಜಿಸ್ಟ್ರೇಷನ್ ಸ್ಟಾಪ್ ಆಗೋಗುತ್ತೆ. ರಿಜಿಸ್ಟ್ರೇಷನ್ ನಿಮ್ಗೆ ಮಾಡಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಕೂಡ ನೇರವಾಗಿ ಬಂದು ಸ್ವಾಮಿ ದರ್ಶನ ಮಾಡಿ, ರಾಜರಾಜೇಶ್ವರಿ ಅಮ್ಮನವರು, ಆಂಜನೇಯ ಸ್ವಾಮಿ, ಶನೇಶ್ವರ ಮಹಾಕ್ಷೇತ್ರ ಅಲ್ಲಿ ಬಂದು ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಊಟ ಮಾಡಿಕೊಂಡು ನೀವು ಹೋಗ್ಬೋದು. ನೀವು ನಿಮ್ಮ ಮನೆಯವರು, ಕುಟುಂಬ ಪರಿವಾರ, ಬಂಧುಗಳು, ಮಿತ್ರರು ಎಲ್ಲರನ್ನೂ ಕರ್ಕೊಂಡು ಬರ್ಬೋದು. ಅದಕ್ಕೆಲ್ಲ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥ ಈ ಮಹಾಯಾಗ, ಇದಕ್ಕೆ ಖಂಡಿತ ಪಾಲ್ಗೊಳ್ಳಿ. ಶಿವಗುರು ಸಂಕೇತವಾಗಿರ್ತಕ್ಕಂಥ ಕರುಂಗಲಿ ಮಾಲೆ ನಿಮ್ಮ ಮನೆಗೆ ಪ್ರಸಾದ ಬರುತ್ತೆ. ಅದನ್ನು ನೀವು ಕತ್ತಿಗೆ ಹಾಕೊಳ್ಳೋದ್ರಿಂದ ನೆಗೆಟಿವ್ ದೂರ ಆಗಿ ಪಾಸಿಟಿವ್ ಅನ್ನೋದು ಇನ್ಕ್ರೀಸ್ ಆಗಿ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆದಂಥ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ಓವರಾಲ್ ನೋಡಿದಾಗ ಈ ಒಂದು ಗುರುಶಾಂತಿ ಮಹಾಯಾಗಕ್ಕೆ ಕೇವಲ 1,001 ಜನಕ್ಕೆ ಮಾತ್ರ ರಿಜಿಸ್ಟ್ರೇಷನ್ ಓಪನ್ ಆಗಿರುತ್ತೆ. 1,001 ರೂಪಾಯಿ ಮಾತ್ರ ಇದಕ್ಕೆ ಇರುತ್ತೆ. ಆ ಥರ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಪೂಜೆಗೆ ಬಂದು ಯಾಗವನ್ನು ದರ್ಶನ ಮಾಡಬಹುದು. ನೋಡೋದ್ರಲ್ಲ ವೀಕ್ಷಕರೇ, ಕರ್ಕಾಟಕ ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.